ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೊರೋನಾ ಸ್ಫೋಟದ ಬೆನ್ನಲ್ಲೇ ಅನ್ಲಾಕ್ 3.0. ಆಗಸ್ಟ್ 1ರಿಂದ ಏನಿರುತ್ತೆ ಏನಿರಲ್ಲ. ಶಾಲಾ ಕಾಲೇಜ್ ಇರತ್ತಾ? ಥಿಯೇಟರ್ ಜಿಮ್ ತೆಗಿಯತ್ತಾ? ಇದೇ ಹೊತ್ತಿನ ಫೋಕಸ್ 18 ಅನ್ಲಾಕ್ 3.0 ಮೆಗಾ ಸೀಕ್ರೆಟ್. ಕಣ್ಣಿಗೆ ಕಾಣದ ಕೊರೋನಾ ಹಿಡಿಯಾಗಿ ಇಡೀ ದೇಶವನ್ನೇ ಆವರಿಸಿಬಿಟ್ಟಿದೆ. ಮಹಾನಗರಗಳ ಗಲ್ಲಿ ಗಲ್ಲಿಗೂ ನುಗ್ಗಿ ರಣಕೇಕೆ ಹಾಕ್ತಾ ಇದೆ. ದೇಶದಲ್ಲಿ ಪ್ರತಿದಿನ 50,000ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗ್ತಿವೆ. ಇಂತಹ ಟೈಮಲ್ಲೇ ಅನ್ಲಾಕ್ 3.0ಗೆ ದೇಶ ಸಜ್ಜಾಗಿದೆ. ಹಾಗಾದ್ರೆ ಆಗಸ್ಟ್ 1ರಿಂದ ದೇಶದಲ್ಲಿ ಏನಿರುತ್ತೆ ಏನಿರಲ್ಲ? ಶಾಲಾ ಕಾಲೇಜ್ಗಳು ಚಿತ್ರಮಂದಿರಗಳು ಓಪನ್ ಆಗ್ತವ? ಅನ್ಲಾಕ್ 3.0 ಮೆಗಾ ಸೀಕ್ರೆಟ್ ನಿಮ್ಮ ಮುಂದೆ. ಕೊರೋನಾ ಸ್ಫೋಟದ ಬೆನ್ನಲ್ಲೇ ಅನ್ಲಾಕ್ 3.0. ಇನ್ನು ಲಾಕ್ಡೌನ್ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಈ ಕೋವಿಡ್ ಜೊತೆಗೆ ಬದುಕೋದನ್ನ ನಾವು ಕಲಿಬೇಕಾಗಿದೆ. ಆಗಸ್ಟ್ 1ರಿಂದ ಏನಿರುತ್ತೆ ಏನಿರಲ್ಲ? ಶಾಲಾ ಕಾಲೇಜು ಇರುತ್ತಾ? ಶುಚಿಯಾಗಿರಬೇಕು, ಅಣ್ಣ ಲಕಲಕನಬೇಕು, ಹಾದಿ ಬೀದಿ ಉಗುಳ ಬ್ಯಾಡ, ಎಲ್ಲಂದರಲ್ಲಿ ಮೂತ್ರ ಬ್ಯಾಡ. ಥಿಯೇಟರ್ ಜಿಮ್ ತೆಗೆಯುತ್ತಾ? ಕೇಂದ್ರ ಜಿಮ್ಮಿಗೆ ಮತ್ತೆ ಈಜುಕೊಳಗಳಿಗೆ ಅನುಮತಿಯನ್ನು ಕೊಟ್ಟಿಲ್ಲ. ನಾವಂತೂ ಸಿದ್ಧವಾಗಿದ್ದಾವೆ. ಕೇಂದ್ರದ ಅನುಮತಿಯ ನಿರೀಕ್ಷೆಯಲ್ಲಿದ್ದೀವಿ. ಓಪನ್ ಮಾಡಬೇಕಾಗಿತ್ತು, ಆದರೆ ಇವಾಗ ಕೋವಿಡ್ ಜಾಸ್ತಿ ಆಗ್ತಿರೋದ್ರಿಂದ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಸರ್ಕಾರ ಏನು ರೂಲ್ಸ್ ಮಾಡೋದು ಅದ್ರ ಜೊತೆ ನಾವು ಇರ್ತೀವಿ. ಆದರೆ ನಮ್ಗೊಂದು ಪ್ಯಾಕೇಜ್ ಏನಾದ್ರು ಕೊಟ್ಟರೆ, ದೊಡ್ಡ ಬೇಡ ಸಣ್ಣದೊಂದು ಪ್ಯಾಕೇಜ್ ಕೊಟ್ಟರೆ, ಒಂದು ಸತ್ತೋಗ ಒಂದು ಗ್ಲಾಸ್ ನೀರು ಕೊಟ್ಟರೆ ಹೆಲ್ಪ್ ಆಗುತ್ತೆ. ಕೊರೋನಾ ಕಣ್ಣಿಗೆ ಕಾಣದ ಈ ವೈರಸ್ ಜಗತ್ತನ್ನೇ ಹಿಂಡಿ ಹಿಪ್ಪೆ ಮಾಡುತ್ತಿದೆ. ಪ್ರತಿದಿನ ಲಕ್ಷ ಜನರ ದೇಹ ಹೊಕ್ಕಿ ಸಾವಿರಾರು ಮಂದಿಯನ್ನ ಬಲಿ ಕೆಡವುತ್ತಿದೆ. ಇಂಥ ಮಹಾಮಾರಿ ನಮ್ಮ ಭಾರತಕ್ಕೂ ಕಾಲಿಟ್ಟು 6 ತಿಂಗಳು ಕಳೆದಿದೆ. ಆದರೆ ಸೋಂಕಿನ ವಿಸ್ಫೋಟವಾಗ್ತಿರೋದು ಮಾತ್ರ ಕಳೆದೊಂದು ತಿಂಗಳಿಂದ ಈಚೆಗೆ. ಪ್ರಿಯ ವೀಕ್ಷಕರೇ, ಜನವರಿ 30ರಂದು ಕೇವಲ ಒಬ್ಬರಲ್ಲಿ ಮಾತ್ರ ಕಾಣಿಸಿಕೊಂಡಿದ್ದ ಕೊರೋನಾ ಸೋಂಕು ಇಂದು ದೇಶದ ಮೂಲೆ ಮೂಲೆ ನುಗ್ತಿದೆ. ಪ್ರತಿದಿನ ಸರಾಸರಿ 50,000ಕ್ಕೂ ಹೆಚ್ಚು ಮಂದಿಯ ದೇಹ ಸೇರ್ತಿರೋ ಕೊರೋನಾ ಸೋಮವಾರ ಮಧ್ಯಾಹ್ನದ ವೇಳೆಗೆ 14,37,976 ಮಂದಿಗೆ ತಗುಲಿದೆ. ಅಷ್ಟೇ ಅಲ್ಲ, ಕಳೆದ 6 ತಿಂಗಳಲ್ಲೇ 32,826 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇಂಥ ಟೈಮಲ್ಲೇ ಈಗ ಅನ್ಲಾಕ್ 3.0ಗೆ ದೇಶ ಸಜ್ಜಾಗಿದೆ. ಆಗಸ್ಟ್ 1ರಂದು ಅನ್ಲಾಕ್ 3.0. ದೇಶದಲ್ಲಿ ಸೋಂಕಿನ ವಿಸ್ಫೋಟವಾಗ್ತಾ ಇದೆ. ಸಾವಿನ ಸಂಖ್ಯೆ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ. ಮಹಾನಗರಗಳಲ್ಲಷ್ಟೇ ಅಲ್ಲ, ದೇಶದ ಪ್ರತಿ ಹಳ್ಳಿಯಲ್ಲೂ ಸೋಂಕಿತರು ಹೆಚ್ಚಾಗುತ್ತಿದ್ದು ಸೂಕ್ತ ಚಿಕಿತ್ಸೆ ಸಿಗದೆ ಉಸಿರು ಚೆಲ್ಲುತ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಐಸಿಯು ಇಲ್ಲ, ವೆಂಟಿಲೇಟರ್ಗಳಂತೂ ಇಲ್ಲವೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ILI ಮತ್ತು SARI ಪ್ರಕರಣಗಳಿಂದ ಬಳಲೋ ಕೊರೋನಾ ಸೋಂಕಿತರು ಬೀದಿಗಳಲ್ಲಿ ಹೆಣವಾಗಿ ಹೋಗ್ತಾ ಇದ್ದಾರೆ. ಆದರೂ ಆಗಸ್ಟ್ 1ರಂದು ಅನ್ಲಾಕ್ 3.0ಗೆ ಕೇಂದ್ರ ಸರ್ಕಾರ ಸಜ್ಜಾಗಿ ನಿಂತಿದೆ.
ಅಷ್ಟಕ್ಕೂ ಆಗಸ್ಟ್ 1ರಂದೇ ಅನ್ಲಾಕ್ 3.0ಗೆ ಮುಹೂರ್ತ ಫಿಕ್ಸ್ ಆಗಿರೋದು ಯಾಕೆ? ಆಗಸ್ಟ್ 1ರ ನಂತರ ದೇಶದಲ್ಲಿ ಏನಿರುತ್ತೆ ಏನಿರಲ್ಲ, ಯಾವೆಲ್ಲ ಸೌಲಭ್ಯಗಳು ಅನ್ಲಾಕ್ ಆಗ್ತವೆ, ಶಾಲಾ ಕಾಲೇಜುಗಳು ಓಪನ್ ಆಗ್ತವ, ಚಿತ್ರಮಂದಿರಗಳನ್ನ ಮತ್ತೆ ತೆರೆಯಲಾಗುತ್ತಾ, ಜಿಮ್ ಮತ್ತು ಫಿಟ್ನೆಸ್ ಸೆಂಟರ್ಗಳು ಅನ್ಲಾಕ್ ಆಗ್ತವ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಜುಲೈ 31ಕ್ಕೆ ಅನ್ಲಾಕ್ 2.0 ಮುಕ್ತಾಯ. ಆಗಸ್ಟ್ 1ರಿಂದ ಅನ್ಲಾಕ್ 3.0 ಶುರು. ಎಸ್, ಕೊರೋನಾ ಕಂಟ್ರೋಲ್ ಮಾಡೋಕೆ ಮಾರ್ಚ್ 25ರಿಂದ ದೇಶದಲ್ಲಿ ಲಾಕ್ಡೌನ್ ಹೇರಲಾಗಿತ್ತು. ಅವತ್ತಿನಿಂದಲೇ ದೇಶದ ಎಲ್ಲ ಚಿತ್ರಮಂದಿರಗಳು, ಶಾಲಾ ಕಾಲೇಜುಗಳು, ಜಿಮ್ ಮತ್ತು ಫಿಟ್ನೆಸ್ ಸೆಂಟರ್ಗಳು ಕ್ಲೋಸ್ ಆಗಿದ್ವು. ಆದರೆ ಆನಂತರ ಹಂತ ಹಂತವಾಗಿ ಲಾಕ್ಡೌನ್ ಸಡಿಲಗೊಂಡ್ರು ಚಿತ್ರಮಂದಿರಗಳು, ಶಾಲಾ ಕಾಲೇಜುಗಳು, ಜಿಮ್ ಮತ್ತು ಫಿಟ್ನೆಸ್ ಸೆಂಟರ್ಗಳನ್ನು ಮಾತ್ರ ಓಪನ್ ಮಾಡೋಕೆ ಬಿಟ್ಟಿರಲಿಲ್ಲ ಕೇಂದ್ರ ಸರ್ಕಾರ. ಇವು ಓಪನ್ ಆದ್ರೆ ಸೋಂಕಿಗೆ ಕಡಿವಾಣ ಹಾಕೋಕೆ ಸಾಧ್ಯವೇ ಇಲ್ಲ ಅನ್ನೋ ಆತಂಕ ಸರ್ಕಾರಕ್ಕಿತ್ತು. ಆದ್ರೀಗ ಜುಲೈ 31ರಂದು ಅನ್ಲಾಕ್ 2.0 ಅವಧಿ ಮುಗಿಯುತ್ತಿದ್ದು, ಅನ್ಲಾಕ್ 3.0 ಮಾರ್ಗಸೂಚಿ ರಚನೆಗೆ ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಹೀಗಾಗಿ ಲಾಕ್ ಆಗಿರೋ ಚಿತ್ರಮಂದಿರ, ಜಿಮ್, ಸ್ವಿಮ್ಮಿಂಗ್ ಪೂಲ್ ಮತ್ತು ಶಾಲಾ ಕಾಲೇಜುಗಳು ಓಪನ್ ಮಾಡೋಕೆ ಒತ್ತಡ ಹೆಚ್ಚಾಗಿದೆ. ಓಪನ್ ಆಗ್ತಾವ ಚಿತ್ರಮಂದಿರಗಳು. ದೇಶದ ಆರ್ಥಿಕತೆಯಲ್ಲಿ ಚಿತ್ರೋದ್ಯಮದ ಪಾಲು ಕೂಡ ಹೆಚ್ಚಾಗಿದೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ? ನಿಜ ಹೇಳಬೇಕು ಅಂದ್ರೆ ಭಾರತದ ಸಿನಿಮಾ ರಂಗ ವಾರ್ಷಿಕ 12,000 ಕೋಟಿ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆಸುತ್ತಿದ್ದು, ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಾರ್ಚ್ 25ರಿಂದ ತನ್ನ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಹೀಗಾಗಿ ಅನ್ಲಾಕ್ 3.0ನಲ್ಲಿ ಚಿತ್ರೋದ್ಯಮಕ್ಕೆ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇದೆ. ಆದ್ರೆ ಒಂದೊಮ್ಮೆ ಚಿತ್ರಮಂದಿರಗಳನ್ನ ಓಪನ್ ಮಾಡೋಕೆ ಅವಕಾಶ ಮಾಡಿಕೊಟ್ರು ಕೆಲವು ಷರತ್ತುಗಳನ್ನು ವಿಧಿಸೋ ಸಾಧ್ಯತೆ ಇದೆ. ಹಾಗಾದ್ರೆ ಏನು ಗೊತ್ತಾ ಆ ಷರತ್ತುಗಳು? ಶೇಕಡ 50ರಷ್ಟು ಆಸನಗಳಿಗೆ ಮಾತ್ರ ಸೀಮಿತ. ಎಸ್, ಶೇಕಡ 50ರಷ್ಟು ಆಸನಗಳಿಗೆ ಸೀಮಿತವಾಗಿ ಚಿತ್ರಮಂದಿರ ಆರಂಭಿಸಲು ಸರ್ಕಾರ ಸೂಚಿಸುವ ಸಾಧ್ಯತೆ ಇದೆ. ಹೀಗೆ ಶೇಕಡ 50ರಷ್ಟು ಆಸನಗಳನ್ನು ಖಾಲಿ ಬಿಟ್ಟು ಚಿತ್ರಮಂದಿರಗಳನ್ನ ನಡೆಸೋದ್ರಿಂದ ಸಾಮಾಜಿಕ ಅಂತರ ಪಾಲನೆ ಪರಿಣಾಮಕಾರಿಯಾಗಲಿದೆ ಎಂದು ತನ್ನ ಪ್ರಸ್ತಾವನೆಯನ್ನು ಕೇಂದ್ರ ಗೃಹ ಸಚಿವಾಲಯಕ್ಕೆ ಕಳುಹಿಸಿದೆ. ಇದರ ಜೊತೆಗೆ ಚಿತ್ರಮಂದಿರದ ಸಿಬ್ಬಂದಿ ಎಲ್ಲಾ ಮುಂಜಾಗೃತಾ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಮುಂಜಾಗೃತಾ ನಿಯಮಗಳು ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ಸ್ಯಾನಿಟೈಸಿಂಗ್, ಥರ್ಮಲ್ ಸ್ಕ್ಯಾನಿಂಗ್ ಇತ್ಯಾದಿ. ಪೇಪರ್ಲೆಸ್ ಟಿಕೆಟ್ ವ್ಯವಸ್ಥೆ. ಸೋಂಕು ಹೆಚ್ಚಾಗಿ ಹರಡುತ್ತಿರೋದ್ರಲ್ಲಿ ನಗದು ಹಣ ಮತ್ತು ಟಿಕೆಟ್ಗಳ ಪತ್ರ ಹೆಚ್ಚಾಗಿದೆ ಅನ್ನೋ ವಿಶ್ಲೇಷಣೆಗಳಿವೆ. ಹೀಗಾಗಿ ಚಿತ್ರಮಂದಿರಗಳ ಆರಂಭಕ್ಕೆ ಸರ್ಕಾರ ಅವಕಾಶ ಕೊಟ್ಟರು ಪೇಪರ್ಲೆಸ್ ಟಿಕೆಟ್ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸುವ ಸಾಧ್ಯತೆ ಇದೆ. ಜಿಮ್ಗಳ ಓಪನ್ಗೂ ಅವಕಾಶ ಸಿಗುತ್ತೆ. ಎಸ್, ಲಾಕ್ಡೌನ್ ಟೈಮಲ್ಲಿ ಮನೆಯಲ್ಲೇ ಇರೋದ್ರಿಂದ ಸಾಕಷ್ಟು ಜನ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗೋ ಸಾಧ್ಯತೆ ಇದೆ. ಹೀಗಾಗಿ ಅನ್ಲಾಕ್ 3.0ನಲ್ಲಿ ಜಿಮ್ಗಳು ಮತ್ತು ಫಿಟ್ನೆಸ್ ಸೆಂಟರ್ಗಳನ್ನು ತೆರೆಯೋಕೆ ಸರ್ಕಾರ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇದೆ. ಆದರೆ ಇಲ್ಲೂ ಕೂಡ ಷರತ್ತುಗಳನ್ನು ವಿಧಿಸಬಹುದು. ಅದರಂತೆ ಜಿಮ್ಗಳಲ್ಲಿ 2 ಬ್ಯಾಚ್ಗಳ ನಡುವೆ ಸುದೀರ್ಘ ಅಂತರ ನೀಡಬೇಕು, ಮಾಸ್ಕ್ ಧರಿಸಿ ಜಿಮ್ ಮಾಡಬೇಕು, ಸಾಮಾಜಿಕ ಅಂತರ ಮತ್ತು ಸ್ಯಾನಿಟೈಸೇಷನ್ಗೆ ಹೆಚ್ಚಿನ ಒತ್ತು ಕೊಡಬೇಕು ಎಂಬ ಅಭಿಪ್ರಾಯವು ಅಂತರ ಸಚಿವಾಲಯದ ಸಮಾಲೋಚನೆಯಲ್ಲಿ ವ್ಯಕ್ತವಾಗಿದೆ. ಈ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಸದ್ಯದಲ್ಲೇ ತನ್ನ ನಿರ್ಧಾರ ಪ್ರಕಟಿಸಲಿದೆ. ಇದೇ ವೇಳೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವಾಲಯ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಅಂಕಿತ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ನಡೆಸಿದ ಸಭೆಯಲ್ಲಿ ಶಾಲೆಗಳ ಪುನರಾರಂಭ ಕುರಿತು ರಾಜ್ಯಗಳಿಂದ ಅಭಿಪ್ರಾಯ ಪಡೆಯುತ್ತಿದೆ. ಇನ್ನು ಈ ಮಧ್ಯೆ ಅನ್ಲಾಕ್ 3.0 ಆರಂಭಕ್ಕೆ ದಿನಗಣನೆ ಶುರುವಾಗಿರೋದ್ರಿಂದ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮಾಡೋ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ ಸಿಎಂ ಬಿಎಸ್ವೈ. ಸದ್ಯದ ಬೆಳವಣಿಗೆ ನೋಡ್ತಾ ಇದ್ರೆ ಕೊರೋನಾ ಸದ್ಯಕ್ಕಂತೂ ತೊಲಗಲ್ಲ. ಹೀಗಾಗಿ ಲಾಕ್ಡೌನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕೊರೋನಾ ಜೊತೆಗೆ ಬದುಕೋದನ್ನ ರೂಢಿಸಿಕೊಳ್ಳಬೇಕಾಗಿದೆ ಅಂತಿದ್ದಾರೆ. ಇನ್ನು ಲಾಕ್ಡೌನ್ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ನಾನು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೇನೆ. ದಯಮಾಡಿ ನೀವೆಲ್ಲ ಶ್ರಮ ಹಾಕಿ ಸುಮಾರು 45 ದಿವಸ ಕಾಲ ಲಾಕ್ಡೌನ್ ಮಾಡಿದ್ದೇವೆ. ಇನ್ನು ಮುಂದೆ ಲಾಕ್ಡೌನ್ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಈ ಕೋವಿಡ್ ಜೊತೆಗೇನೆ ಬದುಕೋದನ್ನು ನಾವು ಕಲಿಬೇಕಾಗಿದೆ. ಆದ್ರಿಂದ ಕೋವಿಡ್ ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕಾಗಿರೋದು ನಮ್ಮೆಲ್ಲ ಕರ್ತವ್ಯ ಇದೆ.
ಸಿಎಂ ಬಿಎಸ್ವೈ ಅವರ ಮಾತುಗಳನ್ನು ಕೇಳಿದ್ರೆ ಆಗಸ್ಟ್ 1ರಿಂದ ಅನ್ಲಾಕ್ 3.0 ನಲ್ಲಿ ಮತ್ತಷ್ಟು ಸಡಿಲಿಕೆ ಸಿಗುವ ಸಾಧ್ಯತೆ ಇದೆ. ಆರ್ಥಿಕ ಪುನಶ್ಚೇತನಕ್ಕಾಗಿ ಶಾಲಾ ಕಾಲೇಜುಗಳನ್ನ ಓಪನ್ ಮಾಡಿದ್ರೂ ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಆದ್ರೆ ಮತ್ತೊಂದು ಕಡೆ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಬೇಡ, ದೊಡ್ಡವರಾದ್ರೆ ಸಾಮಾಜಿಕ ಅಂತರ, ಮಾಸ್ಕ್ ಇತ್ಯಾದಿ ನಿಯಮಗಳನ್ನ ಪಾಲಿಸ್ತಾರೆ. ಆದ್ರೆ ಮಕ್ಕಳಿಗೆ ಎಷ್ಟೇ ಹೇಳಿದ್ರೂ ಅದು ಪಾಲನೆ ಆಗಲ್ಲ. ಇನ್ನು ಸದ್ಯ ಕೊರೋನಾ ಸೋಂಕು ಹೆಚ್ಚಾಗುತ್ತಿರುವ ಹೊತ್ತಲ್ಲಿ ಶಾಲಾ ಕಾಲೇಜುಗಳ ಆರಂಭಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಮೆಟ್ರೋ ಓಡಾಟ ಅನುಮಾನ. ಬೆಂಗಳೂರಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟಿರುವ ರಾಜ್ಯ ಸರ್ಕಾರ ಆಗಸ್ಟ್ 1ರ ನಂತರ ಅಂದ್ರೆ ಅನ್ಲಾಕ್ 3.0 ನಂತರ ಮೆಟ್ರೋ ಸೇವೆಗೆ ಅಸ್ತು ಅನ್ನುತ್ತಾ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮೆಟ್ರೋ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗುವುದು ಅನುಮಾನ. ಯಾಕಂದ್ರೆ ಮೆಟ್ರೋ ರೈಲುಗಳಲ್ಲಿ ಸಾಮಾಜಿಕ ಅಂತರ ಪಾಲಿಸುವುದು ಕಷ್ಟ ಎನ್ನಲಾಗುತ್ತಿದೆ. ಇನ್ನು ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದಿದ್ದ ಲಕ್ಷಾಂತರ ಮಂದಿ ಈಗಾಗಲೇ ಬೆಂಗಳೂರು ತೊರೆದಿರೋದ್ರಿಂದ ಮೆಟ್ರೋ ಅವಶ್ಯಕತೆ ಇಲ್ಲ ಎನ್ನಲಾಗುತ್ತಿದೆ. ಇದಷ್ಟೇ ಅಲ್ಲ, ಸದ್ಯಕ್ಕೆ ಪೂರ್ಣ ಪ್ರಮಾಣದ ರೈಲು ಸಂಚಾರ ಇರೋದಿಲ್ಲ. ಹಾಗೆಯೇ ಪೂರ್ಣ ಪ್ರಮಾಣದ ವಿಮಾನ ಸಂಚಾರ ಕೂಡ ಇರೋದಿಲ್ಲ. ಅನ್ಲಾಕ್ 3.0 ನಲ್ಲೂ ಈ ಎರಡೂ ಸೇವೆಗಳಿಗೆ ಈಗಿರೋ ನಿರ್ಬಂಧ ಮುಂದುವರಿಯುವ ಸಾಧ್ಯತೆ ಇದೆ. ಸಭೆ ಸಮಾರಂಭಗಳಿಗೆ ನಿರ್ಬಂಧ. ಆಗಸ್ಟ್ 1ರಿಂದ ಅನ್ಲಾಕ್ 3.0 ಜಾರಿಗೆ ಬಂದರೂ ಶುಭ ಸಮಾರಂಭಗಳು ಮತ್ತು ರಾಜಕೀಯ ಸಮಾವೇಶಗಳಿಗೆ ಈಗಿರೋ ನಿರ್ಬಂಧ ಮುಂದುವರಿಯಲಿದೆ. ಯಾಕಂದ್ರೆ ರಾಜ್ಯದಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಕೊರೋನಾ ಕಟ್ಟಿ ಹಾಕಬೇಕು ಅಂದ್ರೆ ಜನ ದಿನನಿತ್ಯದ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಲೇಬೇಕು. ಹಾಗಾದ್ರೆ ರಾಜ್ಯದಲ್ಲಿ ಕೊರೋನಾ ರಣಕೇಕೆ ಹಾಕೋ ಟೈಮಲ್ಲಿ ಅನ್ಲಾಕ್ 3.0 ಬೇಕಾ? ಅನ್ಲಾಕ್ ಮಾಡ್ತಿರೋದ್ರ ಉದ್ದೇಶವಾದ್ರೂ ಏನು? ಈ ಬಗ್ಗೆ ರಾಜ್ಯ ಸರ್ಕಾರ ಮಾಡಿರೋ ಆ ಪ್ಲಾನ್ ಏನು ಗೊತ್ತಾ? ಅದು ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋ ಹೊತ್ತಲ್ಲಿ ಅನ್ಲಾಕ್ 3.0 ಯಾಕೆ? ಈ ಬಗ್ಗೆ ಸರ್ಕಾರ ಮಾಡಿರೋ ಆ ಸೀಕ್ರೆಟ್ ಪ್ಲಾನ್ ಏನು? ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ಮದ್ದಿಲ್ಲ, ಹೀಗಾಗಿ ಲಾಕ್ಡೌನ್ ಮತ್ತು ಕಠಿಣ ನಿಯಮಗಳನ್ನ ಪಾಲಿಸಲೇಬೇಕು. ಆದ್ರೆ ಆಗಸ್ಟ್ 1ರಿಂದ ಅನ್ಲಾಕ್ 3.0 ಆರಂಭವಾಗಲಿದೆ. ಹಾಗಾದ್ರೆ ಅನ್ಲಾಕ್ 3.0 ನಲ್ಲಿ ಸಂಡೇ ಲಾಕ್ಡೌನ್ ಇರುತ್ತಾ, ಇಲ್ಲ ಅದಕ್ಕೂ ವಿನಾಯಿತಿ ಸಿಗುತ್ತಾ? ಅಷ್ಟಕ್ಕೂ ಕೊರೋನಾ ಸೋಂಕು ವಿಸ್ಫೋಟವಾಗ್ತಾ ಇರೋ ಟೈಮಲ್ಲಿ ಅನ್ಲಾಕ್ ಮಾಡ್ತಾ ಇರೋದು ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್. ಕೊರೋನಾಗೆ ಮದ್ದಿಲ್ಲ. ಇಂಥ ಟೈಮಲ್ಲಿ 1 ತಿಂಗಳು ಲಾಕ್ಡೌನ್ ಮಾಡಿದ್ರು ಸೋಂಕು ಹತೋಟಿಗೆ ಬರುತ್ತೆ ಅಂತ ಹೇಳೋಕ್ಕೂ ಬರಲ್ಲ. ಹಾಗೊಮ್ಮೆ ಸುದೀರ್ಘವಾಗಿ ಲಾಕ್ಡೌನ್ ಮಾಡಿಕೊಂಡು ಕೂತ್ರೆ ಸರ್ಕಾರದ ಆದಾಯಕ್ಕೆ ಹೊಡೆತ ಬೀಳುತ್ತೆ. ದುಡಿದು ತಿನ್ನುವ ಶ್ರಮಿಕರು ಬಡವರ ಕೈ ಕಟ್ಟಿ ಹಾಕಿದಂತಾಗುತ್ತೆ. ಹೀಗಾಗಿ ಕೊನೆ ಕಾಣದ ಕೊರೋನಾ ಜೊತೆ ನಾವು ಹೇಗೆ ಅಡ್ಜಸ್ಟ್ ಮಾಡಿಕೊಂಡು ಬದುಕಬೇಕು ಅನ್ನೋದ್ರ ಬಗ್ಗೆ ಚಿಂತಿಸಬೇಕಾಗಿದೆ. ಇದೇ ಮಾತನ್ನ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳ್ತಾ ಇರೋದು. ಲಾಕ್ಡೌನ್ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಈ ಕೋವಿಡ್ ಜೊತೆಗೇನೆ ಬದುಕೋದನ್ನ ನಾವು ಕಲಿಬೇಕಾಗಿದೆ. ನಿಜ ಹೇಳಬೇಕು ಅಂದ್ರೆ ದೇಶದಲ್ಲಿ ಕೊರೋನಾ ಸೋಂಕು ವಿಸ್ಫೋಟವಾಗ್ತಾ ಇದೆ. ಪ್ರತಿದಿನ 1/2 ಲಕ್ಷಕ್ಕೂ ಹೆಚ್ಚು ಹೊಸ ಸೋಂಕಿತರು ಹುಟ್ಕೊಂತಿದ್ದಾರೆ. ಆದ್ರೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿರೋದ್ರ ಜೊತೆಗೆ ಗುಣಮುಖರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೊರೋನಾ ಸೋಂಕು ತಗುಲದಂತೆ ಮತ್ತು ಕೊರೋನಾ ಜೊತೆಗೆ ಬದುಕೋದು ಕೂಡ ಜನರಿಗೆ ಅಭ್ಯಾಸವಾಗಿದೆ. ಈ ಹಿನ್ನೆಲೆಯಲ್ಲಿ ನಿರ್ಬಂಧ ಇರೋ ಪ್ರಮುಖ ಸೇವೆಗಳ ಪುನರಾರಂಭಕ್ಕೆ ಆಗಸ್ಟ್ 1ರಿಂದ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಇದೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಸೋಮವಾರ ಮಧ್ಯಾಹ್ನದ ವೇಳೆಗೆ ದೇಶದಲ್ಲಿ 14,40,371 ಮಂದಿ ಸೋಂಕಿತರಿದ್ರೆ ಅದರಲ್ಲಿ 9,21,303 ಮಂದಿ ಗುಣಮುಖರಾಗಿದ್ದಾರೆ. ಹೀಗಾಗಿ ಒಟ್ಟು ಸಕ್ರಿಯ ಸೋಂಕಿತರ ಸಂಖ್ಯೆ 4,86,202. ಅದೇ ರೀತಿ ಕರ್ನಾಟಕದ ಅಂಕಿಅಂಶಗಳನ್ನು ನೋಡೋದಾದ್ರೆ ಸೋಮವಾರ ಮಧ್ಯಾಹ್ನದ ವೇಳೆಗೆ ಒಟ್ಟು 96,141 ಮಂದಿ ಸೋಂಕಿತರಿದ್ರೆ ಇದರಲ್ಲಿ ಈಗಾಗಲೇ 35,838 ಮಂದಿ ಗುಣಮುಖರಾಗಿದ್ದಾರೆ. ಸಕ್ರಿಯ ಕೇಸ್ಗಳ ಸಂಖ್ಯೆ 58,414. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲೂ ಕೂಡ ಗುಣಮುಖರಾಗುವವರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಪಾಸಿಟಿವ್ ಬಂತು, ಆದರೆ ಎಲ್ಲರೂ ಆರೋಗ್ಯದಿಂದೇ ಇದೆ.
ಅಂದ್ರೆ ಕೊರೋನಾಗೆ ಮದ್ದು ಕಂಡು ಹಿಡಿದಿಲ್ಲ ಅಂದ್ರೂ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿಯೇ ಸೋಂಕಿನಿಂದ ಗುಣಮುಖರನ್ನಾಗಿ ಮಾಡ್ತಾ ಇದೆ. ಇನ್ನು ಕೊರೋನಾದಿಂದ ಸಾವನ್ನಪ್ಪುತ್ತಿರೋದು 100ರಲ್ಲಿ 1 ಇಲ್ಲವೇ 2 ಅಷ್ಟೇ. ಅದು ಕೂಡ ವಿವಿಧ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರೋರು ಮಾತ್ರ ಸಾವನ್ನಪ್ಪುತ್ತಿದ್ದಾರೆ. ಹೀಗಾಗಿನೇ ಅನ್ಲಾಕ್ಗೆ ಸರ್ಕಾರ ಕೈ ಹಾಕಿರೋ ಸಾಧ್ಯತೆ ಇದೆ ಅನ್ನೋ ವಿಶ್ಲೇಷಣೆಗಳಿವೆ. ತೆರವಾಗುತ್ತಾ ಸಂಡೇ ಲಾಕ್ಡೌನ್. ಲಾಕ್ಡೌನ್ ಬೇಡವೇ ಬೇಡ ಅಂತಿರೋ ರಾಜ್ಯ ಸರ್ಕಾರ ಸಂಡೇ ಲಾಕ್ಡೌನ್ ಅನ್ನ ಕೂಡ ತೆರವುಗೊಳಿಸುವ ಚಿಂತನೆ ನಡೆಸಿದೆ ಎನ್ನಲಾಗುತ್ತಿದೆ. ಆಗಸ್ಟ್ 2ರ ಬಳಿಕ ರಾಜ್ಯದಲ್ಲಿ ಸಂಡೇ ಲಾಕ್ಡೌನ್ ಇರುತ್ತಾ ಇರಲ್ವಾ ಅನ್ನೋ ಚರ್ಚೆಗಳು ಹುಟ್ಕೊಂಡಿವೆ. ಯಾಕಂದ್ರೆ ಭಾನುವಾರ ಸಂಪೂರ್ಣ ನಿರ್ಬಂಧಕ್ಕೆ ಮಾರ್ಗಸೂಚಿ ಕೊನೆಗೊಂಡಿದೆ. ಭಾನುವಾರ ಅಂದ್ರೆ ಮೋಜು ಮಸ್ತಿಗೆ ಹೇಳಿ ಮಾಡಿಸಿದ ದಿನ. ಹೀಗಾಗಿ ರಜಾ ದಿನದಲ್ಲಿ ಜನ ಮೋಜು ಮಸ್ತಿ ಔತಣಕೂಟಗಳನ್ನು ಏರ್ಪಡಿಸಿಕೊಂಡು ಸಂಭ್ರಮಿಸುತ್ತಿದ್ರು. ಮತ್ತೆ ಕೆಲವರು ಶಾಪಿಂಗ್, ಸಿನಿಮಾ ಅಂತ ಸುತ್ತಾಡಿ ಕಾಲ ಕಳೆದಿದ್ರು. ಆದರೆ ಇಂಥ ಟೈಮಲ್ಲಿ ಕೊರೋನಾ ಸೋಂಕು ವಿಸ್ಫೋಟವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ಸಂಡೇ ಲಾಕ್ಡೌನ್ ಜಾರಿಗೆ ತಂದಿತ್ತು. ಆದರೆ ಆಗಸ್ಟ್ 2ರ ನಂತರ ಭಾನುವಾರದ ಲಾಕ್ಡೌನ್ಗೂ ಸಂಪೂರ್ಣ ಗುಡ್ ಬೈ ಹೇಳಲು ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಎನ್ನಲಾಗಿದೆ. ತಜ್ಞರೊಂದಿಗೆ ಸಮಾಲೋಚಿಸಿಯೇ ಅಂತಿಮ ನಿರ್ಧಾರಕ್ಕೆ ಬರಲಿದ್ದು, ನಿರ್ಬಂಧಿತ ವಲಯಗಳು, ಸೀಲ್ ಡೌನ್ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಲ್ಲಿ ಸದ್ಯಕ್ಕೆ ಯಾವುದೇ ಸಡಿಲಿಕೆ ನೀಡುವ ಬಗ್ಗೆ ಸರ್ಕಾರ ಯೋಚಿಸಿಲ್ಲ ಅನ್ನೋ ಮಾತುಗಳು ಹರಿದಾಡ್ತಿದೆ. ಹಾಗಾದ್ರೆ ಎಲ್ಲವನ್ನೂ ಅನ್ಲಾಕ್ ಮಾಡ್ತಾ ಹೋದ್ರೆ ಸೋಂಕು ವಿಸ್ಫೋಟವಾಗೋದಿಲ್ವಾ? ಅನ್ಲಾಕ್ ಬೆನ್ನಲ್ಲೇ ಕೊರೋನಾಗೆ ಬ್ರೇಕ್ ಹಾಕೋಕೆ ಸರ್ಕಾರ ಏನ್ ಮಾಡುತ್ತೆ ಅದನ್ನು ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ಇತ್ತೀಚೆಗೆ ಕೊರೋನಾ ಸ್ಫೋಟಕ್ಕೆ ಬ್ರೇಕ್ ಹಾಕೋಕೆ ಸರ್ಕಾರ ಲಾಕ್ಡೌನ್ ಅಸ್ತ್ರ ಜಳಪಿಸ್ತು. ಆದ್ರೀಗ ಅನ್ಲಾಕ್ ಮಂತ್ರ ಪಠಿಸ್ತಾ ಇದೆ. ಅನ್ಲಾಕ್ ಮಾಡಿ ಕೊರೋನಾ ಜೊತೆಗೆ ಹೇಗೆ ಬದುಕು ಕಟ್ಕೊಳ್ಬೇಕು ಅನ್ನೋದ್ರತ್ತ ಹೆಜ್ಜೆ ಇಡ್ತಾ ಇದೆ. ಹಾಗಾದ್ರೆ ಥಿಯೇಟರ್, ಜಿಮ್ ಎಲ್ಲವನ್ನೂ ಅನ್ಲಾಕ್ ಮಾಡಿ ಕೊರೋನಾಗೆ ಸರ್ಕಾರ ಹೇಗೆ ಕಡಿವಾಣ ಹಾಕುತ್ತೆ? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಎಲ್ಲವನ್ನು ಅನ್ಲಾಕ್ ಮಾಡಿ ಕೊರೋನಾಗೆ ಕಡಿವಾಣ ಹಾಕಬೇಕು ಅಂದ್ರೆ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರಲೇಬೇಕು. ಅದರಲ್ಲೂ ಸೀಲ್ ಡೌನ್ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲೇಬೇಕು. ಜೊತೆಗೆ ಅತಿ ವೇಗವಾಗಿ ಸೋಂಕಿತರನ್ನ ಪತ್ತೆ ಹಚ್ಚಿ ಬೇಗ ಟ್ರೀಟ್ಮೆಂಟ್ ಕೊಟ್ರೆ ಸಾವಿನ ಸಂಖ್ಯೆಗೆ ಬ್ರೇಕ್ ಹಾಕಬಹುದು. ಅಷ್ಟೇ ಅಲ್ಲ, ಕ್ಲಸ್ಟರ್ ಝೋನ್ಗಳು ಮತ್ತು ಹಾಟ್ಸ್ಪಾಟ್ಗಳಲ್ಲಿ ಹೆಚ್ಚೆಚ್ಚು ರ್ಯಾಂಡಮ್ ಟೆಸ್ಟಿಂಗ್ ನಡೆಸಬೇಕು. ಲಕ್ಷಣರಹಿತ ಸೋಂಕಿತರನ್ನ ಸಮುದಾಯ ಭವನಗಳು, ಹೋಟೆಲ್ಗಳು ಮತ್ತು ಇತರೆಡೆ ಇಟ್ಟು ಹದ್ದಿನ ಕಣ್ಣಿಡಬೇಕು. ಇನ್ನು ILI ಮತ್ತು SARI ಯಂಥ ಗಂಭೀರ ಕೋವಿಡ್ ಪ್ರಕರಣಗಳನ್ನಷ್ಟೇ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಮಾಡಿಕೊಂಡು ಪರಿಣಾಮಕಾರಿ ಚಿಕಿತ್ಸೆ ಕೊಡಬೇಕು. ಬಡವರು, ಶ್ರೀಮಂತರು ಅಂತ ನೋಡದೆ ಎಲ್ಲರಿಗೂ ಸಮಾನತೆಯಿಂದ ಟ್ರೀಟ್ಮೆಂಟ್ ಕೊಡಬೇಕು. ಜೊತೆಗೆ ಆಸ್ಪತ್ರೆಗಳಲ್ಲಿ ಬೆಡ್, ICU ಮತ್ತು ವೆಂಟಿಲೇಟರ್ಗಳ ಸಂಖ್ಯೆಯನ್ನ ಹೆಚ್ಚಿಸಬೇಕು. ಹಾಗೆಯೇ ಅನ್ಲಾಕ್ ಮಾಡೋಕ್ಕೂ ಮುನ್ನ ಆಯ್ದ ಕ್ಷೇತ್ರಗಳಲ್ಲಿ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ವಿಧಿಸಬೇಕು. ಇನ್ನು ಸ್ಕೂಲು, ಕಾಲೇಜುಗಳನ್ನ ಎಷ್ಟು ದಿನ ಅಂತ ಲಾಕ್ ಮಾಡೋಕೆ ಆಗುತ್ತೆ? ಹೀಗೆ 1 ವರ್ಷ ಸ್ಕೂಲು, ಕಾಲೇಜುಗಳನ್ನ ಲಾಕ್ ಮಾಡಿದ್ರೆ ಮಕ್ಕಳ ಕಲಿಕೆ ಮಟ್ಟದಲ್ಲಿ ಏರುಪೇರಾಗುತ್ತೆ. ಶಾಲೆಯಿಂದ ಸಾಕಷ್ಟು ದಿನಗಳ ಕಾಲ ಹೊರಗುಳಿದ ಮಕ್ಕಳನ್ನ ಮತ್ತೆ ಶಾಲೆಗೆ ಕರೆತಂದು ಕೂರಿಸೋದು ಕಷ್ಟವಾಗಬಹುದು. ಹೀಗಾಗಿ ಪ್ರತಿ ಹಂತದಲ್ಲೂ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತಂದ್ರೆ ಮಾತ್ರ ಕೊರೋನಾ ಜೊತೆಗೆ ಸಹಜೀವನ ನಡೆಸಲು ಸಾಧ್ಯ. ಜೊತೆಗೆ ಆರ್ಥಿಕ ಹೊಡೆತದಿಂದ ಪಾರಾಗಲೂ ಸಾಧ್ಯ. ಕೊರೋನಾಗೆ ಹೆದರ್ಕೊಂಡು ಲಾಕ್ ಮಾಡ್ಕೊಂಡು ಕೂತ್ರೆ ವರ್ಷಗಳೇ ಉರುಳು ಹೋಗ್ತವೆ. ಹೀಗಾಗಿ ಕೆಲ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರೋದ್ರ ಜೊತೆಗೆ ಹಂತ ಹಂತವಾಗಿ ಎಲ್ಲಾ ಕ್ಷೇತ್ರಗಳನ್ನ ಅನ್ಲಾಕ್ ಮಾಡಬೇಕಾಗಿದೆ. ಆ ಮೂಲಕ ಕೊರೋನಾ ಜೊತೆಗೆ ಸಹ ಜೀವನ ನಡೆಸಬೇಕಾಗಿದೆ. ಹಾಗಂತ ಯಾರು ಕೊರೋನಾವನ್ನ ನಿರ್ಲಕ್ಷ್ಯ ಮಾಡಬೇಡಿ. ಸಾಮಾಜಿಕ ಅಂತರ, ಮಾಸ್ಕ್ ಧರಿಸೋದು ಮತ್ತು ಆಗಾಗ ಕೈ ತೊಳೆಯೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.